ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ಕುಮಾರಿಲ ಭಟ್ಟರು ತುಷಾಗ್ನಿಯನ್ನು ಪ್ರವೇಶ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಈ ವಿಷಯವನ್ನು ನಾಗಭಟ್ಟ ಅವರ ಅಂದರೆ ಕುಮಾರಿಲರ ತಂಗಿಯಾಗಿದ್ದ ಭಾರತೀ ದೇವಿ ಮತ್ತು ಮಂಡನ ಮಿಶ್ರರ ಆಶ್ರಮಕ್ಕೆ ಹೋಗಿ ಹೇಳ್ತಾನೆ. ಕಥೆಯನ್ನು ಇಲ್ಲಿಗೆ ನಿಲ್ಲಿಸಿದ್ವಿ, ಮುಂದುವರಿಸೋಣ. ಸಮಯ ಸಿಕ್ಕಾಗೆಲ್ಲ ಅತ್ತೆಯವರು ತಮ್ಮ ಅಣ್ಣನಾದ ಕುಮಾರಿಲ ಭಟ್ಟರ ಬಗ್ಗೆನೇ ಹೇಳ್ತಾ ಇದ್ರು. ಅವರು ಇಲ್ಲಿ ಸ್ಥಾಪನೆ ಮಾಡಿದಂತಹ ವಿದ್ಯಾಸಂಸ್ಥೆಯನ್ನು ನೋಡಲಿಕ್ಕೆ ಅಂತಲೇ ಬರ್ತಾ ಇದ್ದಿದ್ದು, ಜೊತೆಗೆ ಮಾಹಿಷ್ಮತಿಯ ವಿದ್ವಾಂಸರಲ್ಲಿ ವಿದ್ಯಾಪ್ರಸಾರದಲ್ಲಿ ಉತ್ಸಾಹ ಹುಟ್ಟಿಸಿದ್ದು ಎಲ್ಲವನ್ನು ಹೇಳ್ತಾ ಇದ್ರು. ನಿಮಗೆ ಅವರೇ ಗುರುಗಳಲ್ವಾ ಅಂತ ನಾನು ಕೇಳಿದೆ. ನಮ್ಮ ಮನೆಯಲ್ಲಿ ಸದಾ ವೇದ ಪಾಠ ನಡೀತಾ ಇತ್ತು. ಎಲ್ಲೆಲ್ಲಿಂದಲೋ ಬರೋ ವಿದ್ಯಾರ್ಥಿಗಳಿರ್ತಿದ್ರು. ಚಿಕ್ಕ ಮಗುವಿಂದ ಮಾತ್ರವಲ್ಲದೆ ತಾಯಿಯ ಗರ್ಭದಲ್ಲಿ ಇದ್ದಾಗಲಿಂದಲೂ ಕೂಡ ವೇದ ಪಾಠ ಕಿವಿಗೆ ಬೀಳ್ತಾ ಇತ್ತು. ಕೇಳಿ ಕೇಳಿ 6ನೇ ವಯಸ್ಸಿಗೆ ಸ್ವಲ್ಪವೂ ತಪ್ಪಿಲ್ಲದ ಹಾಗೆ ಎಷ್ಟೋ ಭಾಗವನ್ನು ಹೇಳ್ತಾ ಇದ್ದೆ. 8ನೇ ವಯಸ್ಸಿಗೆ ಬಹುಮಟ್ಟಿಗೆ ಸಂಹಿತೆಗಳು ಕೂಡ ಬರ್ತಾ ಇದ್ವು. ಕೆಲವು ಭಾಗಗಳು ಪದಪಾಠ, ಕ್ರಮಪಾಠ, ಜಟಾಪಾಠ, ಘನಪಾಠಗಳು ಬಾಯಿಗೆ ಬರ್ತಾ ಇದ್ವು. ಇಷ್ಟಾದರೂ ಕೂಡ ನಾನು ಹೆಂಗಸು, ವೇದಾಧ್ಯಯನದ ಅಧಿಕಾರ ಇಲ್ಲ. ವೇದವನ್ನು ಕೇಳಬಹುದು, ಗುರುಮುಖೇನ ಕಲಿಯೋ ಹಾಗಿಲ್ಲ. ಕೇಳಿ ಕೇಳಿನೇ ನಾನು ಕಲ್ತು ಬಿಟ್ಟಿದ್ದೆ. ನನ್ನ ತಾಯಿ ಕೂಡ ಹಾಗೇನೆ. ತಂದೆಯವರು ಊರಲ್ಲಿ ಇಲ್ದಿದ್ದಾಗ ಅವರ ಉಪಾಸನಾ ಅಗ್ನಿಯನ್ನು ನೋಡ್ಕೊಳ್ಳೋ ಕರ್ತವ್ಯ ಅವ್ರಿಗಿತ್ತು. ಅದಕ್ಕೆ ಬೇಕಾದ ಮಂತ್ರಗಳನ್ನು ಮಾತ್ರ ಕಲಿಯೋ ಅಧಿಕಾರ ಇತ್ತು. ಅಮ್ಮ ಕಲ್ತಿದ್ರು, ಅಪ್ಪ ಸಂಪ್ರದಾಯಸ್ಥರು. ನನಗಿಂತ 20 ವರ್ಷಕ್ಕೆ ದೊಡ್ಡವರಾದ ಅಣ್ಣ ಕೂಡ ಅಷ್ಟೇ. ಭಾರತಿ ಇಷ್ಟು ಚುರುಕಾಗಿದ್ದಾಳೆ. ಗುರುಮುಖೇನ ಪಾಠವಿಲ್ಲದೇನೆ ವೇದಗಳನ್ನು ಕಲ್ತು ಬಿಟ್ಟಿದ್ದಾಳೆ. ವ್ಯಾಕರಣ, ತರ್ಕ, ಇತರ ದರ್ಶನಗಳು, ಕಾವ್ಯಾಲಂಕಾರಗಳನ್ನು ಕ್ರಮವಾಗಿ ಪಾಠ ಹೇಳೋಣ ಅಂತ ಅಣ್ಣ ಅಪ್ಪನೊಂದ್ಸತಿ ಕೇಳಿದ್ರು. ಅಷ್ಟರಲ್ಲಿ ಅಮ್ಮ ತೀರ್ಕೊಂಡಿದ್ರು. ಆಗ ಅಪ್ಪ ಹೇಳಿದ್ರು, ನೀನು ಹೇಳೋದೇನೋ ಸರಿ. ಸಮಾನ ವಿದ್ಯಾವತಿಯಾದರೆ ವರಗಳಿಗೆ ಅಂಜಿಕೆ ಆಗೋದಿಲ್ವಾ? ಮುಂದೆ ಇವಳು ಮದುವೆ ಮಾಡೋದು ಹೇಗೆ ಅಂತ ಆತಂಕಪಟ್ಟರು. ಅಂಥ ಗಂಡನನ್ನೇ ಹುಡ್ಕೋಣ. ಅಕಸ್ಮಾತ್ ಸಿಕ್ತಿದ್ರೆ ಅವಳು ಬ್ರಹ್ಮಚಾರಿಣಿಯಾಗೇ ಇರಲಿ. ಬುದ್ಧಿ ಚುರುಕಾಗಿದ್ದು ಕಲಿಯೋ ಆಸಕ್ತಿ ಇರೋ ಹುಡುಗಿಗೆ ಅವಕಾಶ ವಂಚನೆ ಮಾಡಬಾರ್ದು ಅಂತ ಅಣ್ಣ ಹೇಳಿದ್ರು. ಆ ಮಾತನ್ನು ಅಪ್ಪನೂ ಒಪ್ಪಿಕೊಂಡಿದ್ರು. ವಾಸ್ತವವಾಗಿ ಹೇಳಬೇಕು ಅಂದರೆ ಈ ಅಣ್ಣನೇ ನನಗೆ ಗುರು ಆಗಿದ್ದಿದ್ದು. ನಾನು ಕಲಿಯೋ ವೇಗಕ್ಕೆ ತಕ್ಕ ಗತಿಯಲ್ಲಿ ಪಾಠ ಮಾಡ್ತಾ ಇದ್ರು. ಮನೆಯಲ್ಲಿ ಕಲಿತಿದ್ದ ಬೇರೆ ಹುಡುಗರ ಜೊತೆಯಲ್ಲೂ ಕೂಡ ಕೂರಿಸಿ ಕಲಿಸ್ತಾ ಇದ್ರು. ತಂದೆ ಪ್ರತ್ಯೇಕವಾಗಿ ಹೇಳ್ಕೊಡೋಣ ಅಂದರೆ ಅಣ್ಣ ಒಪ್ತಾ ಇರಲಿಲ್ಲ. ನಾನು ದೊಡ್ಡವಳಾದ ಮೇಲೂ ಕೂಡ ಅವಳು ಇತರ ಹುಡುಗರ ಜೊತೆಯಲ್ಲೇನೆ, ಆದರೆ ಒಂದು ಬದಿಯಲ್ಲಿ ಕೂತು ಹೇಳಿಸ್ಕೊಂಡ್ಲಿ. ಪ್ರತ್ಯೇಕ ಮಾಡೋದು ಅಂದರೆ ಅವಳ ಮತ್ತು ಇತರ ಹುಡುಗರ ಬ್ರಹ್ಮಚರ್ಯ ಸಂಕಲ್ಪವನ್ನು ಶಂಕಿಸಿದ ಹಾಗೆ ಅಂತ ಹೇಳಿದ್ರಂತೆ. ಅಷ್ಟರಲ್ಲಿ ಅಣ್ಣನ ಮಾತೆ ಹೆಚ್ಚು ನಡೀತಾ ಇತ್ತು. ಅವರ ವಿದ್ವತ್ತು, ಕೀರ್ತಿ ಎಲ್ಲ ಕಡೆನೂ ಹರಡಿತ್ತು. ಇತರ ಬ್ರಹ್ಮಚಾರಿಗಳ ಹಾಗೆ ನನಗೂ ಕೂಡ ಯಾವುದೇ ಅಲಂಕಾರ, ಆಭರಣ ಅಥವಾ ಪುಷ್ಪಗಂಧಾದಿಗಳನ್ನು ನಿಷೇಧ ಮಾಡಿದ್ರು. ಅವರು ಹಾಗೇನೆ ನನ್ನ ತಲೆಯನ್ನು ಮುಂಡರ ಮಾಡಿಸಿರ್ಲಿಲ್ಲ. ಅದೊಂದೇ ನನಗಿದ್ದು ವಿನಾಯಿತಿ. ಅವರು ಹಾಗೆ ನನಗೂ ಕೂಡ ಕನ್ನಡಿ ನೋಡ್ಕೊಳ್ಳೋದನ್ನು ನಿಷೇಧಿಸಿದ್ರು. ಬ್ರಹ್ಮಚರ್ಯ ಆಶ್ರಮದ ನಿಯಮಗಳಲ್ಲಿ ಯಾವ ಸಡಲಿಕೆನೂ ನನಗೆ ಕೊಟ್ಟಿರಲಿಲ್ಲ ಅಂತ ಅಂದರು. ನಾನಂದೆ, ಅತ್ತೆ, ವಿದ್ಯಾವತಿ ಅನ್ನೋ ಕಾರಣದಿಂದಲೇ ನಿಮ್ಮನ್ನು ಮದುವೆ ಆಗೋಕ್ಕೆ ಆರಂಭದಲ್ಲಿ ಮಾವ ಏನಾದರೂ ಹಿಂತೆಗೆದ್ರ, ಅಥವಾ ಗುರುವಿನ ಮಗಳೇ ಆಗಿ ಪ್ರತಿದಿನ ನೋಡ್ತಿದ್ರಿಂದ ಮಾಡಿಕೊಳ್ಬೇಕು ಅಂತ ಆಸೆ ಪಟ್ರ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದೆ. ಆನಂತರ ಅದು ಅತಿ ಸಲಿಗೆ ಆಯಿತಾ, ಕೇಳಬಾರ್ದಿತ್ತ ಅನ್ನೋ ಒಂದು ಅಳುಕು ಕಾಣಿಸ್ತು. ಆದರೆ ಅವರು ಸಹಜವಾಗಿ ಉತ್ತರಿಸೋಕ್ಕೆ ಆರಂಭಿಸಿದ್ರು. ನನಗೆ ನನ್ನಲ್ಲಿ ಮೂಡಿದ್ದ ಅಳುಕು ಪರಿಹಾರ ಆಗ್ತಾ ಹೋಯಿತು. ಅತ್ತೆ ಹೇಳಿದ್ರು, ಮದುವೆ ಆಗೋ ಹೊತ್ತಿಗೆ ನನಗೆ 25 ವರ್ಷ ಆಗಿತ್ತು. ಅಣ್ಣನಿಗೆ 24ಕ್ಕೆ ಮದುವೆ ಆಗಿ ಮೊದಲ ಹೆರಿಗೆಯಲ್ಲಿ ಹೆಂಡತಿ ಮಗು ಸತ್ತಿದ್ರು. ಮತ್ತೆ ಮದುವೆ ಮಾಡೋಕ್ಕೆ ತಾಯಿ ತಂದೆ ಎಷ್ಟು ಒತ್ತಾಯ ಮಾಡಿದ್ರು ಅವನು ಆಗಲಿಲ್ಲ. ಗೃಹಸ್ಥ ಧರ್ಮವನ್ನು ಪ್ರವೇಶಿಸಿದ್ದಾಯಿತು, ದಕ್ಕಲಿಲ್ಲ. ಮತ್ತೆ ಮದುವೆ ಬೇಡ ಅಂತ ಹೇಳಿಬಿಟ್ರು. ನೀನು ಮದುವೆ ಆಗಿ ಎಲ್ಲಿದ್ದರೂ ಅಣ್ಣನನ್ನು ನೋಡ್ಕೋ ಅಂತ ಅಮ್ಮ ನನಗೆ ಹೇಳ್ತಾನೆ ಇದ್ರು. ಅಪ್ಪ ಅಮ್ಮ ಇಬ್ಬರು ತೀರದ ಮೇಲೆ ಗೃಹ ಕೃತ್ಯದ ಸಂಪೂರ್ಣ ಹೊಣೆ ನನ್ನ ಮೇಲೆ ಬಿದ್ದಿತ್ತು. ಆಳುಗಳಿದ್ರು, ಅಡುಗೆ ಪರಿಚಾರಕನೂ ಇದ್ದ. ಆದರೆ ಎಲ್ಲರಿಗೂ ತಕ್ಕ ಮಾರ್ಗದರ್ಶನ ಮಾಡ್ತಾ ಆದಾಯ ವೆಚ್ಚಗಳನ್ನು ತೂಗಿಸುವಂತಹ ಜವಾಬ್ದಾರಿ ನನ್ನದೇ ಆಗಿತ್ತು. ಅಣ್ಣ ಯಜಮಾನ ಆಗಿದ್ದರೂ ಕೂಡ ಅಧ್ಯಯನ, ಅಧ್ಯಾಪನ, ಚಿಂತನೆ, ಶಾಸ್ತ್ರಾರ್ಥಗಳಲ್ಲಿ ತೊಡಗಿದ್ದ. ಆತನಿಗೆ ಗೃಹಕೃತ್ಯದ ವಿಷಯಗಳಲ್ಲಿ ಮನಸ್ಸು ಹರಿತಿರಲಿಲ್ಲ. ನಾನು ಗೃಹಕೃತ್ಯವನ್ನು ನೋಡಿಕೊಂಡು ಅಧ್ಯಯನವನ್ನು ಮುಂದುವರಿಸ್ತಿದ್ದೆ.
ನನಗೇನು ಕಷ್ಟನೂ ಆಗ್ತಾ ಇರಲಿಲ್ಲ. ಒಂದ್ಸಲ ಹೇಳಿಸ್ಕೊಳ್ಳೋದು, ಒಂದ್ಸಲ ಓದ್ಕೊಳ್ಳೋದು ಅಷ್ಟೇ ಸಾಕಾಗಿತ್ತು ನನಗೆ. ನಿಮ್ಮ ಮಾವ ನಮ್ಮ ಮನೆಯಲ್ಲಿ 12 ವರ್ಷ ಅಧ್ಯಯನ ಮಾಡಿದರು. ನನಗಿಂತ ಪ್ರಬುದ್ಧ ಮಟ್ಟದಲ್ಲಿದ್ದರು. 4 ವರ್ಷಕ್ಕೆ ನನಗಿಂತ ಹಿರಿಯರು. ವೇದಾಂಗ ಷಡ್ದರ್ಶನಗಳ ಅಧ್ಯಯನ ಮುಗಿದ ಮೇಲೂ ಕೂಡ ಅಷ್ಟರಲ್ಲಿ ಕರ್ಮ ಮೀಮಾಂಸೆಯಲ್ಲಿ ತಮ್ಮದೇ ಆದ ವ್ಯಾಖ್ಯಾನವನ್ನು ಬೆಳೆಸಿದ್ದ ಅಣ್ಣನ ಕೈ ಕೆಳಗೆ ಕೆಲವು ದಿನಗಳು ವಿಶೇಷ ಅಧ್ಯಯನ ಮಾಡಲಿಕ್ಕೆ ಅಂತಲೇ ಇಲ್ಲೇ ಉಳ್ಕೊಂಡಿದ್ರು. ಅಣ್ಣ ಅಷ್ಟರಲ್ಲಾಗಲೇ ವಾರ್ತಿಕಗಳನ್ನು ಬರೆದಿದ್ರು. ಗುರು ಬರೆದದ್ದನ್ನು ಓದಿ ಚರ್ಚಿಸಿ ಖಾಲಿತ್ಯವನ್ನು ತೋರಿಸುವಷ್ಟು ಪ್ರಬುದ್ಧತೆ ಇವರಲ್ಲೂ ಬೆಳೆದಿತ್ತು. ವಿಶ್ವರೂಪ ಅನ್ನೋ ಹುಟ್ಟು ಹೆಸರಿನ ಮೇಲೆ ಮಂಡನ ಮಿಶ್ರ ಅನ್ನೋ ಬಿರುದಿನ ಹೆಸರನ್ನ ಅಣ್ಣನೇ ಅವರಿಗೆ ಕೊಟ್ಟಿದ್ರು ಕೂಡ ಆಗ ಅದು ಯಾರ ಮನಸ್ಸಲ್ಲೂ ಗಟ್ಟಿಯಾಗಿ ನಿಂತಿರಲಿಲ್ಲ. 12 ವರ್ಷದ ಕೊನೆಯಲ್ಲಿ ನಾನಿನ್ನು ನನ್ನೂರಿಗೆ ಪ್ರಯಾಣ ಮಾಡೋಕ್ಕೆ ಅಪ್ಪಣೆ ಕೊಡ್ತೀರಾ? ತಂದೆ ತಾಯಿಗಳು ಕಾಯ್ತಾ ಇದ್ದಾರೆ ಅಂತ ಅವ್ರ ಅನುಮತಿ ಕೇಳಿದ್ರು. ಆಗಬಹುದು. ಗುರುದಕ್ಷಿಣೆ ಕೊಡೋದಿಲ್ವಾ ಅಂತ ನನ್ನ ಅಣ್ಣ ಕೇಳಿದ್ರು. ಈ ಕ್ಷಣದಲ್ಲಿ ನಾನು ಕಡುಬಡವ, ಏನು ಕೊಡಬೇಕು ಅಂತ ತಾವು ಇಂಗಿತ ವ್ಯಕ್ತಪಡಿಸಿದ್ರೆ ಊರಿಗೆ ಹೋಗಿ ಮನೆಯಲ್ಲಿದ್ದರೆ ಹೊಂದಿಸಿ ಅಥವಾ ಅದನ್ನು ಸಂಪಾದಿಸಿ ತಂದು ಕೊಡ್ತೀನಿ. ನಾನೇ ಅರಿತು ಕೊಡೋದು ಅಂದರೆ ನೀವು ಕಲಿಸಿದ ವಿದ್ಯೆಗೆ ತಕ್ಕ ದಕ್ಷಿಣ ಇನ್ನು ಕೂಡ ಕಲ್ಪಿಸ್ಕೊಳ್ಳೋಕ್ಕೂ ನನ್ನ ಕೈಲಿ ಆಗಲ್ಲ ಅಂತ ಅವರು ಸಂಕೋಚದಿಂದಲೇ ಉತ್ತರ ನೀಡಿದ್ರು. ಆಗ ಅಣ್ಣ ಹೇಳಿದ್ರು, ಭಾರತೀಯನ ಮದುವೆ ಆಗು, ನೀವಿಬ್ರು ಪರಸ್ಪರ ಅನುರೂಪರಾಗಿರ್ತೀರಾ ಅಂತ. ಮತ್ತೊಂದು ಮಾತಿಲ್ಲದೆ ಇವರು ಒಪ್ಪಿಕೊಂಡ್ರು ಅಂತ ಆಕೆ ಹೇಳಿದ್ರು. ಆಗ ನಾನು ಮಧ್ಯ ಬಾಯಿ ಹಾಕಿದೆ. ಅಂದರೆ ದಿನ ನಾನು ನಿಮ್ಮನ್ನು ನೋಡ್ತಾ ಇದ್ರಲ್ಲ, ಹಾಗಾಗಿ ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಅವ್ರಿಗಿತ್ತು ಅಂತ ನಾನಂದೆ. ಆಗ ಅತ್ತೆ ಹೇಳಿದ್ರು, ಇಲ್ಲ, ಅಧ್ಯಯನ ಮಗ್ನತೆ ಮತ್ತು ನಿಯಮ ಪಾಲನೆಗಳು ಅವರ ಸ್ವಭಾವವನ್ನು ಆಗ ಎಷ್ಟು ಆಕ್ರಮಿಸ್ಕೊಂಡಿತ್ತು ಅಂದರೆ ಅವ್ರ ಮನಸ್ಸಿನಲ್ಲಿ ಆ ಥರದ ಭಾವನೆ ಸ್ವಲ್ಪನೂ ಇರಲಿಲ್ಲ. ಮದುವೆ ಆದ ನಂತರ ನಾನೇ ಒಂದಿನ ಅವ್ರನ್ನ ಆ ಬಗ್ಗೆ ಕೇಳಿದೆ. ಸ್ವಲ್ಪನೂ ಇರಲಿಲ್ಲ ಅಂತ ಅಂದರು. ಹೇಗೆ ಒಪ್ಕೊಂಡ್ರಿ ನೀವು ಅಂತ ನಾನು ಕೇಳಿದ್ದಕ್ಕೆ, ಗುರುಗಳು ಪ್ರಸ್ತಾಪ ಮಾಡೋ ತನಕ ಈ ಪ್ರಶ್ನೆ ಉದ್ಭವಿಸೋದೇ ಸಾಧ್ಯ ಇರಲಿಲ್ಲ. ಆನಂತರ ಕೂಡ ನಾನು ಈ ಬಗ್ಗೆ ಆಲೋಚಿಸಿರಲಿಲ್ಲ. ಗುರು ಕೇಳಿದ ಮೇಲೆ, ಅದು ಗುರುದಕ್ಷಿಣೆಯಾಗಿ ಕೇಳಿದ ಮೇಲೆ ಇಲ್ಲ ಅನ್ನೋದು ಸಾಧ್ಯನೇ ಇಲ್ಲ, ಅದು ಮಹಾಪಾಪ ಆಗತ್ತೆ ಅಂತ ಆಗಲಿ ಅಂದೆ ಅಂತ ಅವ್ರು ಅಂದಿದ್ರು. ಆನಂತರ ನಿನ್ನ ಗುಣ ಶಕ್ತಿಗಳು ಮನಸ್ಸಿಗೆ ಬಂದವು, ನೆಮ್ಮದಿ ಆಯಿತು ಅಂತಲೂ ಅಂದರು. ಅಕಸ್ಮಾತ್ ನನ್ನ ಗುಣಶಕ್ತಿಗಳು ನಿಮಗೆ ಒಪ್ಪಿಗೆ ಆಗದೇ ಇದ್ದಿದ್ರೆ ಏನು ಮಾಡ್ತಿದ್ರಿ ಅಂತ ನಾನು ಕೇಳಿದ್ದಕ್ಕೆ, ಹಾಗಿದ್ರೂ ಕೂಡ ನಾನು ಮಾಡ್ಕೋತಾ ಇದ್ದೆ, ಗುರುವಿನ ಆಜ್ಞೆಯನ್ನು ನಿರಾಕರಿಸೋಕೆ ಹೇಗೆ ಸಾಧ್ಯ ಅಂತ ಅವ್ರು ಅಂದಿದ್ರು. ನನಗಾದರೂ ಒಪ್ಪಿಗೆ ಇದೆಯೇ ಇಲ್ವೇ ಅಂತ ಕೇಳೋಕ್ಕೆ ಮನಸ್ಸಾಗ್ಲಿಲ್ವಾ ನಿಮಗೆ ಅಂತ ನಾನು ಕೇಳಿದ್ದಕ್ಕೆ, ಮನಸ್ಸಿಲ್ದಿದ್ರೆ ಬೇಡ ಅನ್ನೋದು ನಿನ್ನ ಅವಕಾಶ ಆಗಿತ್ತು, ನೀನು ಹಾಗೆ ಅಂದಿದ್ದಿದ್ರೆ ನಿನ್ನಣ್ಣ ಈ ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ಈಗ ಹೇಳು, ಅವರು ಮೊದಲು ನಿನ್ನ ಜೊತೆ ಪ್ರಸ್ತಾಪ ಮಾಡಿದ್ರಾ ಅಂತ ಅವ್ರು ಕೇಳಿದ್ರು. ವಾಸ್ತವವಾಗಿ ಅಣ್ಣ ನನ್ನಲ್ಲಿ ಇದ್ರ ಬಗ್ಗೆ ಏನು ಪ್ರಸ್ತಾಪನೆ ಕೂಡ ಮಾಡಿರಲಿಲ್ಲ ಅಂತ ಅತ್ತೆ ಹೇಳಿದ್ರು. ಪ್ರಬುದ್ಧ ವಿದ್ವಾಂಸರಾಗಿದ್ದ ಕನ್ಯೆ ವರರಲ್ಲಿ ಯಾರನ್ನೂ ಕೇಳದೆ ಗುರುಗಳು ಹೇಗೆ ಮಾತಾಡಿದ್ರು ಅಂತ ನಾನು ಕೇಳಿದೆ. ಹೇಗೆ ಕೇಳಿದ್ರ? ನೀನೇ ಹೇಳು, ನಮ್ಮ ಪಾಠಶಾಲೆಯಲ್ಲಿ 12 ವರ್ಷ ಓದಿದೀಯಲ್ಲ ನೀನು ಅಂತ ಅತ್ತೆ ನನ್ನನ್ನೇ ಕೇಳಿದ್ರು. ನನಗೆ ಏನು ಉತ್ತರ ಹೊಳಿಲಿಲ್ಲ. ಸ್ವಲ್ಪ ಹೊತ್ತು ಉತ್ತರಕ್ಕೆ ಕಾಯ್ತಾ ಇದ್ದು ನನ್ನ ಮುಖವನ್ನು ನೋಡ್ತಿದ್ದ ನಂತರ ಅತ್ತೆ ಹೇಳಿದ್ರು, ಕರ್ಮ ಮಾರ್ಗದ ಅಂತರಂಗವನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದಂಗಾಯ್ತು. ನಾವಿಬ್ರು ಒಂದೇ ಗುರುವಿನ ಕೈ ಕೆಳಗಡೆ ಒಂದೇ ವಿದ್ಯೆ ಕಲ್ತವರು, ಕರ್ಮದ ಶ್ರೇಷ್ಠತೆಯಲ್ಲಿ ಶ್ರದ್ಧೆ ಇರೋರು, ಅಗ್ನಿ ಸಾಕ್ಷಿಯಾಗಿ ಗೃಹಸ್ಥಾಶ್ರಮದ ಪರಸ್ಪರ ಕರ್ತವ್ಯವನ್ನು ಕೂಡ ಪ್ರಮಾಣ ಮಾಡೋರು, ಇಬ್ರು ಪ್ರಬುದ್ಧ ವಿದ್ವಾಂಸರು ಅಂತ ನೀನೇ ಇವೆಲ್ಲ ಹೇಳಿದೆ ಅಲ್ವಾ. ಇಷ್ಟೆಲ್ಲ ಇರುವಾಗ ಕೇಳಕ್ಕಿನ್ನೇನಿದೆ ಅಂತ ಅತ್ತೆ ನಗ್ತಾನೆ ಹೇಳಿದ್ರು. ಅಂದರೆ ಪರಸ್ಪರ ಮನಸ್ಸು, ಪ್ರೀತಿ, ಒಲವುಗಳು ನಿಗೂಢ ಅಲ್ವಾ ಅಂತ ನಾನಂದೆ. ಅತ್ತೆ ಹೇಳಿದ್ರು, ನೀನು ನಾಟಕದಲ್ಲಿ ನಟನಾಗಿದ್ದೆ ಅಂತ ಹೇಳಿದೆಯಲ್ಲ, ಕಾಳಿದಾಸನ ಶಾಕುಂತಲದ ಮಾತಾಡ್ತಾ ಇದೆಯಾ? ಒಂದು ತಿಳ್ಕೊ, ಗೃಹಸ್ಥಾಶ್ರಮ ವೈವಾಹಿಕ ಜೀವನ ಅನ್ನೋದು ಒಂದು ವ್ರತ ಇದ್ದ ಹಾಗೆ. ಭಾವನೆಯನ್ನು ವ್ರತದ ನಿಯಮಕ್ಕೆ ತಕ್ಕಂತೆ ಶ್ರುತಿ ಮಾಡ್ಕೊಳ್ದೇ ಇರೋನು ಉತ್ತಮ ವೃತ್ತಿ ಆಗ್ಲಾರ. ಕರ್ಮ ಮಾರ್ಗದ ಮೂಲತತ್ವನೇ ಅದು ಅಂದರು. ಅತ್ತೆ, ನಿಮ್ಮ ಅಣ್ಣ ಈ ಪ್ರಸ್ತಾಪ ಮಾಡಿದಾಗ ನಿಮ್ಗೇನು ಅನ್ನಿಸ್ತು ಅಂತ ನಾನು ಕೇಳಿದ್ದಕ್ಕೆ ಆಕೆ ನಗತಾನೆ ಹೇಳಿದ್ರು, ಹೇಳೋಕ್ಕೆ ಸಂಕೋಚ ಯಾಕೆ, ಇವರು ಕೂಡ ಅಣ್ಣನ ಹಾಗೆ ಮೇಧಾವಿ ವಿದ್ವಾಂಸರು ಅಂತ ಮೆಚ್ಚುಗೆ ಇತ್ತು. ನಾನು ಅಧ್ಯಯನ ಮಾಡಿರೋ ವಿಷಯವನ್ನ ಇವ್ರ ಜೊತೆ ಮಾತಾಡಬಹುದು ಅಂತಲೂ ನನಗನ್ನಿಸ್ತು ಅಂದರು. ನಾನು ಹೇಳಿದೆ, ಗೃಹಸ್ಥಾಶ್ರಮದ ಆಕರ್ಷಣೆನೂ ಹುಟ್ಟಿದಿರಬಹುದಲ್ವಾ
ಅನ್ನೋ ಒಂದು ನನ್ನ ಊಹೆ ಮನಸ್ಸಲ್ಲಿತ್ತು. ಆದರೆ ಕೇಳಿದೆ, ನಿಮ್ಮ ಮದುವೆ ಪ್ರಯಾಗದಲ್ಲಾಯ್ತಾ, ಮಾಹಿಷ್ಮತಿ ನಗರದಲ್ಲಾಯ್ತಾ ಅಂತ. ಆಕೆ ಹೇಳಿದ್ರು, ಪ್ರಯಾಗದಲ್ಲೇ ಆಗಿದ್ದು, ಬೇರೆ ಪುರೋಹಿತರನ್ನ ಕರೆಸ್ಲಿಲ್ಲ. ಅಗ್ನಿಯ ಎದುರಿಗೆ ಕನ್ಯಾದಾನದ ಮಂತ್ರಗಳನ್ನ ಅಣ್ಣ ಹೇಳಿದ್ರು, ಕನ್ಯಾಗ್ರಹಣದ ಮಂತ್ರಗಳನ್ನ ಇವ್ರು ಹೇಳಿದ್ರು, ಕನ್ಯೆ ಹೇಳಬೇಕಾದ ಮಂತ್ರಗಳನ್ನ ನಾನು ಹೇಳಿದೆ. ವಿವಾಹದ ವಿಧಿ ವಿಧಾನಗಳನ್ನ ಗೃಹ್ಯ ಸೂತ್ರಗಳಲ್ಲಿ ಹೇಳಿರೋದು ಹಾಗೆ ತಾನೆ. ಅಲ್ಲಿಂದ ನಾನು ಕರ್ಕೊಂಡು ಇವರು ಒಂದು ಸಾರ್ಥದ ಜೊತೆಯಲ್ಲಿ ಸ್ವದೇಶಾಭಿಮುಖವಾಗಿ ಹೊರಟರು. ನನ್ನನ್ನು ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸಿ ತಕ್ಕ ಗಂಡಸಿನ ಕೈಯಲ್ಲಿಡೋ ತಮ್ಮ ಹೊಣೆಯನ್ನ ಪೂರೈಸಕ್ಕೆ ಕಾಯ್ತಾ ಇದ್ದ ಹಾಗೆ ಅಣ್ಣ ಆನಂತರ ಅಲ್ಲಿಂದ ದೇಶಯಾತ್ರೆ, ಶಾಸ್ತ್ರಾರ್ಥ, ದಿಗ್ವಿಜಯಗಳಿಗೆ ಅಂತ ಹೊರಟು ಬಿಟ್ರು. ಅನ್ಯ ದಾರ್ಶನಿಕ ಮತಗಳನ್ನ, ಅದರಲ್ಲೂ ಬೌದ್ಧರನ್ನ ಚರ್ಚೆಯಲ್ಲಿ ಸೋಲಿಸಿ ಕರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯೋದೇನೆ ಅಣ್ಣನ ಜೀವನ ಗುರಿಯಾಗಿತ್ತು. ಕೊನೆ ತನಕ ಅದೇ ಕೆಲಸ ಮಾಡಿದ್ರು ಅಂತ ಹೇಳ್ತಾನೆ ಅತ್ತೆ ಕಣ್ಣುಗಳು ತುಂಬಿ ಬಂದ್ವು. ಅದುವರೆಗೂ ಅವ್ರು ಮಾತಾಡಿದ್ದು ತಮ್ಮ ಅಣ್ಣನ ವಿಷಯವೇನೆ. ತಮ್ಮ ಮತ್ತು ತಮ್ಮ ಗಂಡನ ಸಂಗತಿಗಳನ್ನ ನಾನು ಹೇಳಕ್ ತಂದಿದ್ದು. ಅವನ್ನು ಕೂಡ ಅಣ್ಣ ಎತ್ತಿ ಹಿಡಿದ ಕರ್ಮ ಮಾರ್ಗದ ಶ್ರೇಷ್ಠತೆಯನ್ನು ಉದಾಹರಿಸಕ್ಕೆ ಅಂತ ಅತ್ತೆ ಹೇಳ್ತಾ ಇದ್ರು. ಅವರಿಬ್ಬರದು ಅನೋನ್ಯವಾದ ದಾಂಪತ್ಯ ಅಂತ ಪಾಠಶಾಲೆಯ ವಿದ್ಯಾರ್ಥಿ ಆಗಿದ್ದಾಗ್ಲೇ ನಾನು ಅರ್ಥ ಮಾಡ್ಕೊಂಡಿದ್ದೆ. ಈಗ ಅದನ್ನು ಹತ್ತಿರದಿಂದ ನೋಡೋ ಅವಕಾಶನೂ ನನಗೆ ದೊರೀತು. ಅವರು ಕೋಣೆಗೂ ನನ್ನನ್ನು ಮಲ್ಗಕ್ಕೆ ಅಂತ ಬಿಟ್ಟಿದ್ದ ಕೋಣೆಗೂ ನಡುವೆ ಒಂದು ಗೋಡೆ ಇತ್ತು. ಸುಮಾರು 65 ವರ್ಷದ ಮಾವನಿಗೆ ಕಿವುಡಲ್ಲದೆ ಇದ್ರೂ ಕೂಡ ತುಸು ಎತ್ತರಿಸಿ ಮಾತಾಡಬೇಕಾಗಿತ್ತು. ಅತ್ತೆಗೆ ಕೇಳೋ ಶಕ್ತಿ ಚೆನ್ನಾಗಿದ್ರು ಕೂಡ ಯಾವತ್ತೂ ತುಸು ಎತ್ತರಿಸಿ ಮಾತಾಡೋದು ಮಾವನ ಅಭ್ಯಾಸವಾಗಿತ್ತು. ತಾರದಲ್ಲಿ ಮಂತ್ರೋಚ್ಚಾರ ಮಾಡೋದು, ಪಾಠ ಮಾಡೋ ಅಭ್ಯಾಸ ಇದ್ದಿದ್ರಿಂದ ಅವರಿಬ್ಬರ ಧ್ವನಿ ಮಟ್ಟವೂ ಕೂಡ ಸ್ವಲ್ಪ ಮೇಲಿಂದು. ಹೀಗಾಗಿ ರಾತ್ರಿ ನಿದ್ದೆಗೆ ಮೊದಲು ಒಂದೊಂದು ದಿನ ಬೇಗ ಎಚ್ಚರಿಕೆ ಆದರೆ ಬೆಳಗಿನ ಜಾವ ಅವರಿಬ್ಬರು ಮಾತಾಡ್ಕೊಳ್ಳೋದು ಕೂಡ ನನಗೆ ಸ್ಥೂಲವಾಗಿ ಕೇಳಿಸ್ತಾ ಇತ್ತು. ಪ್ರತಿದಿನವೂ ಅವರು ಕುಮಾರಿಲರನ್ನ ನೆನಪಿಸ್ಕೊಳ್ತಾ ಇದ್ರು. ನೋಡಿ 25 ವರ್ಷ ಆಯಿತು. ಭರತಖಂಡದ ಈ ಭಾಗದಲ್ಲಿ ಹೇಗೂ ನಾವು ವೇದ ಪ್ರಸಾರ ಮಾಡ್ತಾ ಇದ್ದು, ವಿರೋಧ ಮತಗಳನ್ನ ಶಾಸ್ತ್ರಾರ್ಥದಲ್ಲಿ ಧೂಳಿಪಟ ಮಾಡ್ತಾ ಇದ್ದರಿಂದ ಈ ಕಡೆ ಬಂದಿಲ್ಲ ಅಂತ ತಮಗೆ ತಾವು ಕಾರಣ ಕೊಟ್ಕೊಳ್ತಾ ಇದ್ರು. 10 ವರ್ಷಗಳ ಹಿಂದೆ ಕಾಶಿಯಿಂದ ಇಲ್ಲಿಗೆ ಬಂದಿದ್ದ ಈಶ್ವರ ಪ್ರಸಾದ ಗಣಪಾಟಿಗಳು ಮಾಹಿಷ್ಮತಿ, ಉಜ್ಜಯಿನಿ, ಭರಕಚ್ಚ, ಪ್ರತಿಷ್ಠಾನ ಮೊದಲಾದ ಕಡೆಗಳಿಗೆ ನಾನು ಹೋಗುವ ಅಗತ್ಯವೇ ಇಲ್ಲ. ಪಂಡಿತ ಮಂಡನ ಮಿಶ್ರನಿರೋ ಕ್ಷೇತ್ರ ಅವು. ಅವರು ಗೃಹಸ್ಥರು, ಮಕ್ಕಳಿರೋರು, ಪಾಠಶಾಲೆ ನಡೆಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ಭರತಖಂಡದಲ್ಲೆಲ್ಲ ಸಂಚರಿಸಿ ವೇದದ ಪ್ರಭಾವವನ್ನ ಇನ್ನಷ್ಟು ಪ್ರಸರಿಸಬಹುದಾಗಿತ್ತು. ಬೌದ್ಧ ಪ್ರಾಬಲ್ಯ ಇರೋ ಪ್ರಾಚ್ಯ ದೇಶ ಮಧ್ಯದಲ್ಲೂ ಕೂಡ ನೆನೆಸಬಹುದಾಗಿತ್ತು ಅಂತ ತನ್ನ ಅಣ್ಣ ಹೇಳಿದ್ದನ್ನ ಅತ್ತೆ ಜ್ಞಾಪಿಸ್ಕೊತಾ ಇದ್ರು. ಅವ್ರಿಗೆ 2 ಹೆಣ್ಮಕ್ಳಿದ್ರು. ವಿದ್ಯಾರ್ಥಿಯಾಗಿದ್ದಾಗ ಇಬ್ಬರನ್ನು ನಾನು ನೋಡಿದ್ದೆ. ಸತ್ಕುಲ ಪ್ರಸೂತಿಯರ ನಡಾವಳಿಕೆ ಇದ್ದವರವರು. ತಂದೆ ತಾಯಿಯರ ಮೇಧಾಶಕ್ತಿ ಇಬ್ಬರಲ್ಲಿ ಯಾರಿಗೂ ಇರಲಿಲ್ಲ. ಈಗ ಇಬ್ಬರಿಗೂ ಮದುವೆಯಾಗಿ ಹಿರಿಯವಳು ಉಜ್ಜಯಿನಿಯಲ್ಲಿದ್ಲು, ಎರಡನೆಯವಳು ಮಾಹಿಷ್ಮತಿ ನಗರಕ್ಕೆ 1 ದಿನದ ದೂರ ಇದ್ದಂತಹ ಚಂಪಾವತಿಯಲ್ಲಿದ್ಲು. 2ನೇ ಮಗಳ ಕೊನೆ ಗಂಡು ಮಗುವಿಗೆ ಈಗ 1.5 ವರ್ಷ. ತಾಯಿ ಹಾಲು ಕುಡಿಯೋದು ಮುಗಿದ ನಂತರ ಅದನ್ನ ಗಂಡು ಮಕ್ಕಳಿಲ್ಲದ ಈ ವೃದ್ಧ ದಂಪತಿಗಳು ದತ್ತು ಸ್ವೀಕಾರ ಮಾಡ್ತಾರೆ ಅನ್ನೋ ವಿಷಯನೂ ತಿಳಿಯಿತು. ನಾನು ಅಲ್ಲಿಗೆ ಬಂದ 12 ದಿನದ ನಂತರ ಮಂಡನರ ತಂದೆ ಶ್ರಾದ್ದ ಇತ್ತು. ಕರ್ಮಠರ ಮನೆಯಲ್ಲಿ ಶ್ರಾದ್ದ ಅನ್ನೋದು ಎಷ್ಟು ಕಟ್ಟುನಿಟ್ಟಿನ ಕ್ರಮ ಅನ್ನೋದು ಊರಲ್ಲಿ ನನ್ನ ಮನೆಯಲ್ಲಿದ್ದ ಅನುಭವದಿಂದಲೇ ನನಗೆ ಗೊತ್ತಿತ್ತು. ನಾನು ನಾಟಕದಲ್ಲಿ ಪಾತ್ರಧಾರಿಯಾಗಿದ್ದು, ತಾಂತ್ರಿಕನಾಗಿದ್ದು, ಬೌದ್ಧ ತತ್ವಗಳಿಂದ ಮನಸ್ಸಿನ ಶೂನ್ಯವನ್ನು ಹೋಗ್ಲಾಡಿಸ್ಕೊಳ್ಳೋಕ್ಕೆ ಅಂತ ನಳಂದಕ್ಕೆ ಹೋಗಿದ್ದು, ಮೊದಲಾಗಿ ಎಲ್ಲವನ್ನೂ ಅತ್ತೆ ಕೈಲಿ ಹೇಳ್ಕೊಂಡಿದ್ರು ಕೂಡ ಮಾತಾಪಿತೃಗಳ ಶ್ರಾದ್ದ ಮಾಡಿಲ್ಲದಿರೋದು, ಗಯೆಯಲ್ಲಿ ಪಿಂಡ ಪ್ರದಾನ ಮಾಡದೆ ಹಿಂತಿರುಗಿದ್ದು ಇವನು ಮಾತ್ರ ನಾನು ಹೇಳಿರಲಿಲ್ಲ. ಅವರು ನನ್ನನ್ನು ಕ್ಷಮಿಸುವ ಅಥವಾ ಅನುಕಂಪದಿಂದ ನೋಡೋ ಮಿತಿಯನ್ನ ದಾಟಬಾರದು ಅನ್ನೋ ಒಂದು ಎಚ್ಚರಿಕೆ ನನ್ನದಾಗಿತ್ತು. ದೂರದ ಸಂಬಂಧಿಯಾಗಿ ಶ್ರಾದ್ದ ಕರ್ಮದ ನಂತರ ಪ್ರಸಾದ ಸ್ವೀಕಾರಕ್ಕೆ ಅಧಿಕಾರವೂ ಇದ್ದಿದ್ದರಿಂದ ಆ ದಿನ ನಾನು ಆ ಮನೆಯಲ್ಲೇ ಇದ್ದೆ. ಸಂಪೂರ್ಣ ಕರ್ಮಠನಾಗಿಲ್ದಿದ್ರಿಂದ ಶ್ರಾದ್ದ ಮಾಡುವಾಗ ಎದುರಿಗಿರೋ ಅರ್ಹತೆ ನನಗಿರಲ್ಲ ಅಂತ ಅರ್ಥ ಮಾಡಿಕೊಂಡು ನಾನೇನೆ ಮಂತ್ರಾದಿಗಳು ಕಿವಿಗೆ ಬೀಳದಷ್ಟು ದೂರ ದ್ವಾರಪಾಲಕರು ನಿಲ್ಲೋ ಜಾಗ ಇದ್ದಂತಹ ಹೊರಬಾಗಿಲಿನ ಜಗಲಿ ಮೇಲೆ ಕೂತಿದ್ದೆ. ಮಧ್ಯಾಹ್ನ ಆಗಿತ್ತು. ಒಳಗಡೆ ಕರ್ಮ ನಡೀತಾ ಇತ್ತು. ಸ್ವಲ್ಪ ಹೊತ್ತಿಗೆ ಹೊಸ್ತಿಲಿಗೆ ಪ್ರೋಕ್ಷಣೆ ಮಾಡಕ್ಕೆ ಅಂತ ಒಳಗಡೆಯಿಂದ ಮಂಡನರು ಬಂದರು. ಪಂಚಪಾತ್ರೆಯಲ್ಲಿ ನೀರು, ದರ್ಬೆಯ ಗರಿಗಳು, ಬಲತರ್ಜನಿಗೆ ಪವಿತ್ರ,
ಗಂಟು ಹಾಕಿದ ಕಪ್ಪು ಬಿಳುಪು ಮಿಶ್ರಿತ ಶಿಕೆ ಇತ್ತು. ಆ ಸಮಯಕ್ಕೆ ಸರಿಯಾಗಿ ಹೊರಗಡೆಯಿಂದ ಒಬ್ಬ ಸನ್ಯಾಸಿ ಬಂದು ಬಾಗಿಲ ಹತ್ರ ನಿಂತ್ಕೊಂಡು ಭವಾನ್ ಭಿಕ್ಷಾಂ ದದಾತು ಅಂದ್ರು. ಮಂಡನರು ಅವನನ್ನ ಗಮನಿಸ್ಲಿಲ್ಲ. ಅವ್ರ ಮಾತು ತಮ್ಮ ಕಿವಿಗೆ ಬೀಳಲಿಲ್ಲ ಅನ್ನೋ ಹಾಗೆ ತಮ್ಮ ಮಂತ್ರಗಳನ್ನ ಹೇಳ್ಕೊಂಡು ಪ್ರೋಕ್ಷಿಸತೊಡಗಿದ್ರು. ಸನ್ಯಾಸಿ ಅಲ್ಲೇ ನಿಂತಿದ್ರು. ಮಂಡನರ ಮುಖದಲ್ಲಿ ಕಿರಿಕಿರಿ ಕಾಣಿಸ್ತು. ತಮ್ಮ ಕ್ರಿಯೆಯನ್ನು ಮುಗಿಸಿ ಒಳಗೆ ಹೊರಟೋದ್ರು. ಅಲ್ಲೇ ನಿಂತಿದ್ದ ಸನ್ಯಾಸಿಗೆ ನಾನು ಹೇಳಿದೆ, ಇವತ್ತು ಈ ಮನೆಯಲ್ಲಿ ಪಿತೃಯಜ್ಞ ನಡೀತಾ ಇದೆ, ಮುಗಿಯೋ ತನಕ ಬೇರೆ ಯಾರಿಗೂ ಭಿಕ್ಷೆ ಹಾಕೋ ಹಾಗಿಲ್ಲ ಅಂತ. ಈ ಮಾತನ್ನು ಅವ್ರು ಯಾಕೆ ಹೇಳಲಿಲ್ಲ ಅಂತ ಬಂದಂತಹ ಸನ್ಯಾಸಿ ಹೇಳ್ದ. ಮುಗಿಯೋ ತನಕ ಬೇರೆ ಯಾವ ಮಾತನ್ನು ಆಡೋ ಹಾಗಿಲ್ಲ ಅಂತ ನಾನು ಹೇಳಿದೆ. ಯಾರವರು ಅಂತ ಆತ ಕೇಳಿದ್ರು. ಮಹಾಪಂಡಿತರಾದಂತಹ ಮಂಡನ ಮಿಶ್ರರು ಅಂತ ನಾನು ಹೇಳಿದೆ. ನನ್ಗೆ ಗುರ್ತಾಯ್ತಾ ಅಂತ ಆತ ನನ್ನ ಮುಖವನ್ನೇ ದಿಟ್ಟಿಸಿ ನೋಡಿದ್ರು. ನಾನು ಸರಿಯಾಗಿ ನೋಡಿದೆ, ಜ್ಞಾಪಿಸ್ಕೊಂಡೆ, ನಿಧಾನವಾಗಿ ನೆನಪು ಹತ್ತಿತು. ನನ್ನ ಮುಖ ನೋಡನೆ ಅದನ್ನು ಅರ್ಥ ಮಾಡ್ಕೊಂಡು ಅವ್ರು ಹೇಳಿದ್ರು, ಕುಮಾರಿಲ ಭಟ್ರು ಹೇಳಿದ ಹಾಗೆ ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ. ನರ್ಮದೆಯ ದಂಡೆಯಲ್ಲಿರೋ ಶಿವಾಲಯದಲ್ಲಿ ಇಳ್ಕೊಂಡಿದ್ದೀನಿ. ಮಂಡನ ಮಿಶ್ರ ಪಂಡಿತರ ಜೊತೆ ವಾದಕ್ಕೆ ಅಂತಲೇ ಅಷ್ಟು ದೂರ ನಡೆದು ಬಂದಿದ್ದೀನಿ ಅಂತ ಆಮೇಲೆ ಅವರಿಗೆ ಹೇಳಿ. ಅವರೇ ನನಗೆ ಹೇಳಿ ಕಳಿಸಿದ್ರು ಸರಿ, ಅಥವಾ ನಾಳೆ ಬೆಳಗ್ಗೆ ನಾನೇ ಇಲ್ಲಿಗೆ ಬರ್ತೀನಿ ಅಂತಲೂ ಹೇಳಿ ಅಂತ ಹೇಳಿಬಿಟ್ಟು ಅವರು ಹೊರಟು ಹೋದರು. ನಾನು ಆ ಘಟನೆಯನ್ನು ಮರೆತೇ ಬಿಟ್ಟಿದ್ದೆ. ವಾದ ಭಿಕ್ಷೆಯನ್ನು ಕೇಳಿ ಕುಮಾರಿಲ ಭಟ್ಟರಲ್ಲಿ ಬಂದಿದ್ದ ಈ ತರುಣ ಸನ್ಯಾಸಿ ಶಂಕರಾಚಾರ್ಯರು ಅನ್ನೋ ಹೆಸರು ನೆನಪಿಗೆ ಬಂತು. ಕರ್ಮ ಮಾರ್ಗದ ಪ್ರಕಾಂಡ ಪಂಡಿತ ಮಂಡನ ಮಿಶ್ರನಲ್ಲಿಗೆ ಹೋಗಿ ಅನ್ನೋ ಅವರ ಸೂಚನೆಯಂತೆಯೇ ಇಷ್ಟು ದೂರ ನಡೆದು ಬಂದಿದ್ದಾರೆ ಅನ್ನೋದು ಅರ್ಥ ಆಯಿತು. ಕರ್ಮ ಮಾರ್ಗಿಗಳ ಜೊತೆ ವಾದ ಮಾಡಬೇಕು ಅಂತ ಇಷ್ಟೊಂದು ಛಲ ಇಟ್ಕೊಂಡಿರೋ ಕಾರಣ ಆದರೂ ಏನಿರಬಹುದು ಅಂತ ನನಗೆ ನಾನೇ ಕೇಳಿಕೊಂಡೆ. ಅಷ್ಟರಲ್ಲಿ 1.5 ವರ್ಷದ ಗಂಡು ಮಗುವನ್ನು ಎತ್ತುಕೊಂಡು ಮಂಡನರ 2ನೇ ಮಗಳು ಮಾಲಿನಿ ಆ ಕಡೆ ಬಂದಳು. ಅಜ್ಜನ ಶ್ರಾದ್ದಕ್ಕೆ ಅಂತಲೇ ಅವಳು 1 ದಿನದ ಹಾದಿಯ ದೂರದ ಚಂಪಾವತಿಯಿಂದ ಗಾಡಿಯಲ್ಲಿ ಕೂತ್ಕೊಂಡು ತನ್ನ 4 ಮಕ್ಕಳ ಜೊತೆಗೆ ನಿನ್ನೆ ಸಂಜೆನೆ ಇಲ್ಲಿಗೆ ಬಂದಿದ್ಲು. ಜೊತೆಗೆ 2 ಪರಿಚಾರಿಕೆಯರು ಇದ್ರು. ಗಾಡಿ ಸಂಗಡ 2 ಅಂಗರಕ್ಷಕರು ಇದ್ರು. ಇದೇ ಮೊಮ್ಮಗುವನ್ನ ಮಂಡನ ದಂಪತಿಗಳು ದತ್ತು ಮಾಡ್ಕೊಳ್ತಾರೆ. ತಾನು ದತ್ತು ಬರೋ ಮನೆಯ ಪಿತೃಗಳ ಶ್ರಾದ್ದದ ದಿನ ಇರಲಿ ಅಂತ ಕರ್ಕೊಂಡ್ ಬಂದಿರಬಹುದು, ಅಥವಾ ತನ್ನ ಅಜ್ಜನ ಶ್ರಾದ್ದಕ್ಕೆ ಮಾಲಿನಿ ಬಂದಿದ್ದಾಳೆ. ಉಜ್ಜಯಿನಿ ದೂರ ಆಗಿರೋದ್ರಿಂದ ಹಿರಿಯ ಮಗಳು ಮೈತ್ರೇಯಿ ಬಂದಿಲ್ಲ ಅಂತ ನನಗೆ ತಿಳಿದ ಹಾಗೆ ಅರ್ಥ ಮಾಡ್ಕೊಂಡೆ. ಈ ಮಗು ಮುದ್ದಾಗಿ ಮುಖ ತುಂಬಿಕೊಂಡಿತ್ತು. ಅಳ್ತಾ ಇದ್ದುದ್ರಿಂದ ಅದನ್ನು ಸಮಾಧಾನ ಪಡಿಸೋಕ್ಕೆ ಅಂತ ತಾಯಿ ಹೊರಭಾಗಿಲ ಹತ್ತಿರಕ್ಕೆ ಕರ್ಕೊಂಡು ಬಂದಿದ್ದು. ನಾನು ಮಾತಾಡಿಸ್ದೆ, ಕರೆದೆ. ತಾಯಿ ಮಗುವನ್ನು ಕೊಟ್ಟಳು. ಅದು ಹೊಸ ಮುಖ ಅಂತ ಹೇಳ್ಬಿಟ್ಟು ನಿರಾಕರಿಸಿ ಆ ಮಗು ಬರೋಲ್ಲ ಅಂದ್ಕೊಂಡೆ. ಆದರೆ ಅದು ನನ್ನ ಹತ್ತಿರಕ್ಕೆ ಬಂತು. ಅದನ್ನು ಎತ್ಕೊಂಡು ಅಲ್ಲೇ 20 ಹೆಜ್ಜೆ ಇತ್ತಿಂದಿತ್ತ ತಿರುಗಾಡಿದೆ. ತುಸು ಹೊತ್ತು ಮಾತಾ ಪಿತಾ ಗೋ ಅಂತ ಸಣ್ಣ ಉಚ್ಚಾರದ ಮಾತುಗಳನ್ನು ಆಡ್ತಿದ್ದ ಅದು ಅನಂತರ ಹಾಗೆ ನಿದ್ದೆ ಮಾಡಿತು. ಅದರ ಮೃದುವಾದ ಮೈ ನನ್ನ ತೋಳು ಭುಜಗಳಿಗೆ ಒತ್ತಿ ಹಿತ ಆಯಿತು. ಬಲಗೈಯಿಂದ ಅದರ ಬೆನ್ನನ್ನು ತಟ್ಟಿ ಅಂಗೈಯಿಂದಲೂ ಸ್ಪರ್ಶ ಸುಖವನ್ನು ಅನುಭವಿಸ್ತಿದ್ದೆ. ಅಷ್ಟರಲ್ಲಿ ಮಗುವಿನ ತಾಯಿ ಬಂದ್ಲು. ನಿದ್ದೆ ಬಂದಿದೆ, ಇಲ್ಲಿ ಕೊಡಿ ಮಲಗಿಸ್ತೀನಿ ಅಂತ ಹತ್ರ ಬಂದು ಕೈ ನೀಡಿದ್ಲು. ಮನಸ್ಸಿಲ್ಲದ ಮನಸ್ಸಿಂದ ನಾನು ಅದನ್ನು ಇಳಿಸಿ ಅವಳು ಕೈ ಕೊಟ್ಟೆ. ತನ್ನ ಹೆಗಲ ಮೇಲೆ ಮಲಗಿಸ್ಕೊಂಡು ಅವಳು ಮನೆ ಒಳಗೆ ಹೋದ್ಲು. ನಾನು ಜಗಲಿ ಮೇಲೆ ಕೂತೆ. ಸಣ್ಣ ಮಂಪರು ಬಂತು. ಕೆಲವೇ ನಿಮಿಷಗಳಷ್ಟೇ. ಎಚ್ಚರಿಕೆ ಆದಾಗ ನಾನು ಅಂಥದ್ರಿಂದ ಮಗುವಿನ ತಂದೆಯಾಗಿ ಎತ್ತಿ ಆಡಿಸ್ತಿರೋ ಕಲ್ಪನೆ ತುಂಬ್ಕೊಂಡ್ಬಿಟ್ಟಿತ್ತು. ನಿದ್ದೆ ಬಂದಿದೆ, ಇಲ್ಲಿ ಕೊಡಿ ಮಲಗಿಸ್ತೀನಿ ಅನ್ನೋ ತಾಯಿ ಧ್ವನಿ ಚಂದ್ರಿಕೆಯದಾಗಿತ್ತು. ಇದೇ ಕಲ್ಪನೆ ಅರೆ ನಿದ್ರಾವಸ್ಥೆಯನ್ನು ಮುಂದುವರಿಸ್ತಾ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಬೀದಿಯಲ್ಲಿ ಒಂದು ಎತ್ತಿನ ಗಾಡಿ ಹೋಗಿ ಸಂಪೂರ್ಣ ಎಚ್ಚರಿಕೆ ಆದಾಗ ನನ್ನ ಮನಸ್ಸು ಇನ್ನು ಚಂದ್ರಿಕೆಯಿಂದ ಬಿಡಿಸ್ಕೊಂಡಿಲ್ಲ ಅನ್ನೋ ಅರಿವಾಯಿತು. ನಾಚಿಕೆ ಆಯಿತು, ಜೊತೆಗೆ ಕೋಪನೂ ಬಂತು. ನಮ್ಮದೆಲ್ಲ ಪ್ರಸಾದ ಭೋಜನ ಆದ ನಂತರ ಭಿಕ್ಷೆಗೆ ಬಂದಿದ್ದ ಸನ್ಯಾಸಿಯ ಉದ್ದೇಶವನ್ನ ಮಂಡನರಿಗೆ ಹೇಳಿದೆ. ಸರಿಯಾಗಿ ಕೆನ್ನೆ ತುಂಬ ಗಡ್ಡನು ಬೆಳೆದಿಲ್ಲ, ಆಗ್ಲೇ ತಲೆ ಬೋಳಿಸ್ಕೊಂಡಿದ್ದಾನೆ. ನನ್ನ ಸಂಗಡ ವ್ಯಾಖ್ಯಾರ್ಥ ಮಾಡೋಕ್ಕೆ ಗುರುಗಳ ಆದೇಶ ತಂದಿದ್ದಾನೆ. ನೀನು ಎದುರಿಗೆ ಇದ್ದೆ ಅಂದಿಯಲ್ಲ, ಗುರುಗಳು ಹೇಳಿದ್ದು ಆದೇಶವೋ ಅಥವಾ ಈ ಪೀಡೆಯನ್ನು ಸಾಗ ಹಾಕೋ ನೆಪವೋ ಅಂತ ಗುರುಗಳು ಕೇಳಿದ್ರು. ನೆನಪಿಸ್ಕೊಂಡೆ. ನನಗೆ ಸ್ಪಷ್ಟವಾಗಿ ಜ್ಞಾಪಕಕ್ಕೆ ಬರಲಿಲ್ಲ. ಕುಮಾರಿಲ್ಲರು ಗಂಭೀರವಾಗಿ ಹೇಳಿದ್ರು ಅಂತ ನನ್ನ ಗ್ರಹಿಕೆ. ಮಾವನಿಗೆ ಸನ್ಯಾಸಿಗಳು ಅಂದರೆ ಗೌರವ ಇರಲಿಲ್ಲ. ಜೀವನವನ್ನು ಬಾಳಬೇಕು, ಎದುರಿಸ್ಬೇಕು, ಸಮಸ್ತ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಕಿಂಚಿತ್ತು ಊನ ಆಗದೆ ಇರೋ ಹಾಗೆ ಮಾಡಬೇಕು. ತನ್ನ ಅನ್ನವನ್ನು ತಾನು ದುಡಿಬೇಕು, ದುಡಿದದ್ದನ್ನು
ಅತಿಥಿ ಅಭ್ಯಾಗತರಿಗೆ ಆಶ್ರಿತ ಅವಲಂಬಿತರಿಗೆ ಕೊಟ್ಟು ತಾನು ಸಮೃದ್ಧವಾಗಿ ಉಣಬೇಕು. ಕರ್ತವ್ಯಗಳ, ಋಣ ಸಲ್ಲಿಕೆಗಳ, ಹೊಸ ಆಶೋತ್ತರಗಳ ಇವುಗಳ ಪ್ರತೀಕೆಗಳನ್ನೇ ಹೋಮ ಹವನ ಯಜ್ಞ ಯಾಗಾದಿಗಳು. ಇವುಗಳನ್ನೆಲ್ಲ ಬಿಟ್ಟು ಅನ್ನವನ್ನು ಭಿಕ್ಷೆ ಬೇಡಿ ತಿಂತ ಮೈಗಳ್ತನ ಮಾಡೋ ಈ ಸನ್ಯಾಸತನ ಆತ್ಮಘಾತಕ, ಸಮಾಜಘಾತಕ, ರಾಷ್ಟ್ರಘಾತಕ ಅನ್ನೋದು ಅವರ ನಂಬಿಕೆನೂ ಆಗಿತ್ತು. ಈ ನಂಬಿಕೆಗೆ ತಕ್ಕ ಹಾಗೆ ಅವರು ವೈದಿಕ ಕರ್ಮಗಳನ್ನು ವ್ಯಾಖ್ಯಾನಿಸ್ತಿದ್ರು. ಮಂಡನ ಮಿಶ್ರರಿಗೆ ಬೇರೆ ಉಪಯುಕ್ತ ಕೆಲಸಗಳಿವೆ, ಸನ್ಯಾಸಿಗಳ ಜೊತೆ ವ್ಯಾಖ್ಯಾರ್ಥ ಮಾಡಿ ಹರಣ ಮಾಡೋಕ್ಕೆ ಸಮಯ ಇಲ್ಲ ಅಂತ ನೀನು ಯಾಕೆ ಹೇಳಿ ಕಳಿಸ್ಲಿಲ್ಲ ಅಂತ ಅವ್ರು ನನ್ನನ್ನೇ ಕೇಳಿದ್ರು. ನಾನು ಏನು ಉತ್ತರ ಕೊಡಲಿಲ್ಲ. ಯಾಕೆ ಹಾಗೆ ಹೇಳಿ ಕಳಿಸ್ಲಿಲ್ಲ ನೀನು ಹೇಳು ಅಂತ ಮತ್ತೆ ಕೇಳಿದ್ರು. ಈ ಯಜಮಾನಿಕೆಯನ್ನು ಅವನು ಹೇಗೆ ವಹಿಸ್ಕೊಳ್ತಾನೆ ಅಂತ ಅತ್ತೆ ನನ್ನ ಪರ ಬಾಯಿ ಹಾಕಿದ್ರು. ನಮ್ಮ ಶಿಷ್ಯನಾಗಿ ಪಾಠಶಾಲೆಯಲ್ಲಿ ಓದಿದ ಮೇಲೆ ಯಾವುದು ಹರಣ ಯಾವುದು ಪೂರ್ಣ ಅನ್ನೋದು ತಿಳ್ಕೊಂಡಿರ್ಬೇಕಿತ್ತು ಅಂತ ಗುರುಗಳಂದರು. ನಾನು ಆಗಲೂ ಸುಮ್ಮನಿದ್ದೆ. ಆನಂತರ ಅವರೇ ಹೇಳಿದ್ರು, ಯಾವ ದೇಶದವನು ಆ ಸನ್ಯಾಸಿ ಅಂತ ಕೇಳಿದ್ರು. ಅತ್ತೆ ಹೇಳಿದ್ರು, ಸನ್ಯಾಸಿಗೆ ದೇಶ, ಸಮಾಜ, ಜಾತಿ, ಕುಲ ಇರೋದಿಲ್ಲ ಅಂತಾರಲ್ವೇ ಅಂತ. ಅಂತಾರೆ. ಆದರೆ ಕಾಷಾಯ ವಸ್ತ್ರಧಾರಿಯಾದ ತಕ್ಷಣ ದೇಶ, ಕಾಲ, ಜಾತಿ, ಕುಲ, ವಂಶಗಳನ್ನು ಬಿಟ್ಕೊಳ್ತವೇನು? ತಾನು ಬುದ್ಧ ಅಂತ ಹೇಳ್ಕೊಂಡ ಬುದ್ಧ ಕೂಡ ಕ್ಷತ್ರಿಯರ ಸಹಾಯವನ್ನು ಪಡೆದು ತನ್ನ ಪ್ರಚಾರಕರ ಪಡೆಯನ್ನು ಬೆಳೆಸಿದ. ರಾಜ ಮಹಾರಾಜರುಗಳ ಆಶ್ರಯದಲ್ಲಿ ವಿಹಾರಗಳನ್ನು ನಿರ್ಮಿಸಿದ ಅಂತ ಮಾವ ಪ್ರತ್ಯುತ್ತರ ಹೇಳಿದ್ರು. ನರ್ಮದೆ ದಂಡೆಯಲ್ಲಿರೋ ಶಿವಾಲಯದಲ್ಲಿ ನಾನು ಇಳಿದಿದ್ದೀನಿ. ಮಂಡನ ಮಿಶ್ರ ಪಂಡಿತರ ಜೊತೆ ವಾದಕ್ಕಾಗೇನೆ ಪ್ರಯಾಗದಿಂದ ನಡೆದು ಬಂದಿದ್ದೀನಿ ಅಂತ ಅವ್ರಿಗೆ ಹೇಳಿ ಅವ್ರು ಹೇಳಿ ಕಳಿಸಿದ್ರು ಸರಿ, ಅಥವಾ ನಾಳೆ ಬೆಳಗ್ಗೆ ನಾನೇ ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಹೋದ್ರು. ನಾನು ಈಗ ಅಲ್ಲಿ ಹೋಗಿ ಅವರ ಪೂರ್ವಾಶ್ರಮದ ಊರು ಕೇರಿಗಳನ್ನು ವಿಚಾರಿಸ್ಕೊಂಡು ಬರಬಹುದು. ಅವ್ರಿಗೆ ಇನ್ನೂ 2 ಶಿಷ್ಯರಿದ್ರು. ಒಬ್ರು 50 ಕಳೆದವರು, ಇನ್ನೊಬ್ರು 40 ದಾಟದವರು. ಅವರು ಸನ್ಯಾಸಿಗಳೇ. ಅವ್ರ ಮುಖಾಂತರ ನಾನು ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಏನೋ 20-25 ಹುಡುಗನಿಗೆ 40-50 ಕಳೆದವ್ರು ಶಿಷ್ಯರೇ ಅಂತ ಗುರುಗಳು ಕೇಳಿದ್ರು. ಆಗ ಅತ್ತೆ ಮಧ್ಯೆ ಬಾಯಿ ಹಾಕಿದ್ರು. ಅಣ್ಣ 16 ವರ್ಷದವ್ರು ಇದ್ದಾಗ್ಲೇ 25 ದಾಟದವರ ಅಧ್ಯಯನವನ್ನು ಕೂಡ ತಿದ್ದುತ್ತಾ ಇದ್ರಂತೆ. ನಿಮಗಿಂತ ಹಿರಿಯ ವಿದ್ಯಾರ್ಥಿಗಳೆಲ್ಲ ತಿಳಿದದಕ್ಕೆ ನಿಮ್ಮನ್ನು ಆಶ್ರಯಿಸ್ತಿರಲಿಲ್ಲ. ಅಂತಹ ಮೇಧಾವಿ ಈತನೂ ಇರಬಹುದು ಅಂತ ಹೇಳಿದ್ರು. ಅತ್ತೆ ಮಾತಿಗೆ ಮಾವ ಸುಮ್ಮನಾದ್ರು. ಅಷ್ಟರಲ್ಲಿ ಮೊಮ್ಮಗು ನಡೀತಾ ತೋಲನ ತಪ್ಪಿ ಬಿದ್ದು ಮೇಲೆದ್ದು ಮತ್ತೆ ಹೆಜ್ಜೆ ಆಗ್ತಾ ಈ ಕಡೆನೆ ಬರತೊಡಗ್ತು. ಕೂತಿದ್ದ ಮಾವನೇ ಎದ್ದು ಸರಸರನೆ ಅತ್ತ ನಡೆದು ಬಾಗಿ ಅದನ್ನು ಎತ್ಕೊಂಡ್ರು. ಮಗು ಅವರ ಗಂಟು ಹಾಕಿದ ಶಿಕೆ ಮೇಲೆ ತನ್ನ ಪುಟ್ಟ ಕೈಯನ್ನು ಆಡಿಸ್ತಾ ಇತ್ತು. ಅತ್ತೆ ಅಂದರು, ಪ್ರಯಾಗದಿಂದ ಒಂದೇ ಸಮನೆ ನಡೆದು ಬಂದಿದ್ದಾರೆ ಅಂದರೆ ನಿಮ್ಮ ಜೊತೆ ವ್ಯಾಖ್ಯಾರ್ಥ ಮಾಡೋದೇ ಅವ್ರ ಗುರಿಯಾಗಿರಬೇಕು. ಸನ್ಯಾಸ ಧರ್ಮದ ಬಗ್ಗೆ ನಮ್ಮ ವಿರೋಧ ಎಷ್ಟೇ ಇರಲಿ, ವಾಕ್ಯಾರ್ಥ ಕೊಡೋದಿಲ್ಲ ಅನ್ನೋದು ನಿಯಮ ವಿರೋಧ. ಅವ್ರ ಮನೆಗೆ ಬಂದು ಹೇಳಿ ಹೋಗಿರುವಾಗ ನಾಳೆ ಬೆಳಗ್ಗೆ ಬನ್ನಿ ಅಂತ ಹೇಳಿ ಕಳ್ಸೋದು ನಮ್ಮ ಕರ್ತವ್ಯ ಅಲ್ವಾ ಅಂದ್ರು. ಮಗುವನ್ನ ಮುದ್ಸೋದ್ರಲ್ಲಿ ಮನಮರೆತಿದ್ದ ಮಾವ ಸ್ವಲ್ಪ ಹೊತ್ತಿನ ನಂತರ ಸರಿ ಹಾಗಾದ್ರೆ ಹೇಳಿ ಕಳಿಸು. ಬೆಳಗ್ಗೆ ಸೂರ್ಯೋದಯವಾದ 2ನೇ ಪ್ರಹರದಲ್ಲಿ ಪಾಠಶಾಲೆಯ ಸಭಾಂಗಣದಲ್ಲಿ ಆರಂಭ ಅಂತ ಹೇಳು ಅಂತ ಅಂದ್ರು. ಗುರು ಶಿಷ್ಯರು ಮೂವರಿಗೂ ಮಧ್ಯಾಹ್ನದ ಭಿಕ್ಷೆ ನಮ್ಮ ಮನೆಯಲ್ಲಿ ಅಂತಲೇ ಹೇಳು ಅಂತಲೂ ಅತ್ತೆ ಹೇಳಿ ಕಳಿಸಿದ್ರು. ನಾನು ಅಲ್ಲಿಂದ ಹೊರಟೆ. ಆನಂತರ ಮಾವ ಹೇಳಿದ್ರು, ಇಲ್ಲಿ ನೋಡು, ಹಾಗೇನೆ ಪಾಠಶಾಲೆಗೆ ಹೋಗ್ಬಿಟ್ಟು ವ್ಯವಸ್ಥಾಪಕರಿಗೆ ನಾಳೆ ಬೆಳಗ್ಗೆ ವಾಕ್ಯಾರ್ಥ ಇರೋದನ್ನ ಈ ಊರಿನ ಪ್ರತಿಯೊಬ್ಬ ವೈದಿಕರಿಗೂ ವೇದ ವಿದ್ಯೆಯಲ್ಲಿ ಆಸಕ್ತಿ ಇರೋ ಕ್ಷತ್ರಿಯ ವೈಶ್ಯರಿಗೂ ರಾಜಪ್ರಸಾದಕ್ಕೂ ತಿಳಿಸೋ ಹಾಗೆ ಹೇಳು. ಇಂತಿಂಥ ಬೀದಿಗೆ ಇಂತಿಂಥವರು ಅಂತ ಹಿರಿಯ ವಿದ್ಯಾರ್ಥಿಗಳನ್ನ ಕಳಿಸ್ಲಿ. ರಾಜಪ್ರಸಾದಕ್ಕೂ ಹಿರಿಯ ವಿದ್ವಾಂಸರಿಗೂ ನಮ್ಮ ಉಪಾಧ್ಯಾಯರುಗಳಲ್ಲೇ ಒಬ್ಬೊಬ್ರು ಹೋಗಿ ಹೇಳಿ ಬರಲಿ ಅಂತ ಅಂದ್ರು. ಮರುದಿನ ಬೆಳಕು ಹರಿಯಿತು. ಬೆಳಗ್ಗೆ ಬೇಗ ಪಾಠಶಾಲೆಯ ಸಭಾಭವನ ತುಂಬ ಹೋಗಿತ್ತು. ಆಗಿಂದಾಗ ಈ ಥರದ ವಾಕ್ಯಾರ್ಥ ಶಾಸ್ತ್ರಾರ್ಥಗಳು ನಡೀತಿದ್ರು ಕೂಡ ಅವೆಲ್ಲ ಸಾಧಾರಣ ಮಟ್ಟದ ವಿದ್ವಾಂಸರು ತರ್ಕಾಭ್ಯಾಸಕ್ಕೆ ವಾದ ವಿಧಾನಗಳನ್ನು ಪ್ರಚಾರ ಮಾಡಕ್ಕೆ ಇಡ್ತಿದ್ದಂತಹ ಕಾರ್ಯಕ್ರಮಗಳಾಗಿದ್ವು. ಪಾಠಶಾಲೆಯ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಊರಿಗೆ ಹಿಂತಿರುಗೋ ಮೊದಲು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತನ್ನ ಸಹಪಾಠಿ ಜೊತೆಗೆ ಒಂದು ವಾಕ್ಯಾರ್ಥ ಮಾಡೋ ಕ್ರಮ ಇತ್ತು. ಅಂಥದ್ರಲ್ಲಿ ನಾನು ಹಾಯ್ದು ಬಂದಿದ್ದೆ. ಆದರೆ ಮಹಾಪಂಡಿತರಾದಂತಹ ಮಂಡನ ಮಿಶ್ರರ ಜೊತೆಗೆ ವಾಕ್ಯಾರ್ಥ ಅನ್ನೋದನ್ನು ಕೇಳಿದ್ದ ನೆನಪು ನನಗಿರಲೇ ಇಲ್ಲ. ಪ್ರಕಾಂಡ ಪಂಡಿತರು ಮೇಧಾವಿಗಳು ಆದ ಅವರನ್ನ ವಾಕ್ಯಾರ್ಥಕ್ಕೆ ಆಹ್ವಾನಿಸೋ ಶಕ್ತಿ ಇರೋ ಸ್ಪರ್ಧಿ ಈ ಭರತಖಂಡದಲ್ಲಿ ಈ ನಮ್ಮ ಭಾಗದಲ್ಲಿ ಯಾರಿದ್ರು?
ಈಗ ಸ್ವಯಂ ಮಂಡನ ಮಿಶ್ರ ಜೊತೆಗೆ ವಾಕ್ಯಾರ್ಥ ಅನ್ನೋ ಮಾತನ್ನು ಕೇಳೇನೆ ನಗರದ ಹಿರಿಯ ವಿದ್ವಾಂಸರುಗಳೆಲ್ಲ ಬಂದು ಆ ಸನತೆಯ ಘನತೆಯನ್ನು ಹೆಚ್ಚುತ್ತಿದ್ರು. ವಯೋವೃದ್ಧರಾಗಿದ್ದವರು ಗೋಡೆ ಕಂಬಗಳನ್ನು ಹೊರ್ಕೊಂಡು ಕೂತಿದ್ರು. ಇನ್ನಿತರರು ಮಧ್ಯಭಾಗದಲ್ಲಿ ಪದ್ಮಾಸನ ಅಥವಾ ಅರೆ ಪದ್ಮಾಸನ ಹಾಕೊಂಡು ಕೂತಿದ್ರು. ಜನಗಳು ಬಂದ ಹಾಗೆ ಎಲ್ಲರೂ ಒತ್ಕೊಂಡು ಜಾಗ ಮಾಡಿಕೊಡ್ತಾ ಇದ್ದಿದ್ರಿಂದ ಸ್ಥಳದ ಕೊರತೆ ಅಲ್ಲಿ ಇರಲಿಲ್ಲ. ಪಾಠಶಾಲೆಯ ವ್ಯವಸ್ಥಾಪಕರು ಬಾಗಿಲಿನ ಹತ್ರ ಕಾದಿದ್ದು ವಾಕ್ಯಾರ್ಥಿಯಾಗಿದ್ದ ಯತಿಯನ್ನು ಮತ್ತು ಅವರಿಬ್ಬರು ಶಿಷ್ಯರನ್ನು ಸ್ವಾಗತಿಸಿ ಒಳಗೆ ಕರ್ಕೊಂಡು ಹೋದ್ರು. ಒಳಗಡೆ ಕೂತಿದ್ದ ಮಂಡನ ಮಿಶ್ರರು ಎದ್ದು ನಿಂತು ಯತಿಗೆ ಕೈ ಮುಗಿದು ಗೌರವ ತೋರಿಸಿದ್ರು. ಯತಿಯು ಮಂಡನ ಮಿಶ್ರರಿಗಲ್ಲದೆ ಅವರ ಪತ್ನಿ ಭಾರತೀ ದೇವಿಯವರಿಗೂ ಆಶೀರ್ವದಿಸಿ ಆ ನಂತರ ತಮ್ಮ ಮಣೆ ಮೇಲೆ ಕೂತ್ಕೊಂಡ್ರು. ಹಿಂದಿನ ಸಂಜೆ ನಾನು ಹೋಗಿದ್ದಾಗ ಅವರು ಈ ಊರಿನ ವೈದಿಕ ಸಮಾಜದ ಪಾಠಶಾಲೆ, ಮಂಡನ ಮಿಶ್ರರ ಕುಟುಂಬ ಮೊದಲಾಗಿ ಎಲ್ಲವನ್ನೂ ವಿಚಾರಿಸಿದ್ರು. ಕುಮಾರಿಲ ಭಟ್ಟರ ತಂಗಿನೇ ಮಂಡನರ ಧರ್ಮಪತ್ನಿ. ಆಕೆ ಕೂಡ ಹೆಸರಾಂತ ಶಾಸ್ತ್ರಜ್ಞೆ, ಪಾಠಶಾಲೆಯಲ್ಲಿ ಉಪಾಧ್ಯಾಯಿನಿ ಅನ್ನೋ ವಿವರಗಳನ್ನೆಲ್ಲ ನಾನೇ ಹೇಳಿದ್ದೆ. ಆತ ಚುರುಕು ಬುದ್ಧಿಯ ತರುಣ ಅನ್ನೋದು ನನಗೆ ಸಂಜೆನೆ ಅರ್ಥ ಆಗಿತ್ತು. ಮಂಡನರ ಹತ್ರ ಕೂತಿದ್ದ ಭಾರತೀ ದೇವಿಯನ್ನ ನೋಡೇನೆ ಇವರೇ ಅವರು ಅಂತ ಆತ ಗುರುತು ಹಿಡಿದಿದ್ರು. ಆ ನಂತರ ಸಭಿಕ ಪ್ರಮುಖರ ಪರಿಚಯವನ್ನು ಹೇಳಿದ್ರು. ಯತಿಯ ಪರಿಚಯವನ್ನ ಅವರ ಹಿರಿಯ ಶಿಷ್ಯರಾಗಿದ್ದಂತಹ 50 ದಾಟಿದ್ದ ಪದ್ಮಪಾದಾಚಾರ್ಯರು ಹೇಳಿದ್ರು. ಪೂರ್ವಾಶ್ರಮದಲ್ಲಿ ಈ ಯತಿಗಳು ಕೇರಳದವರಂತೆ. ಗೋವಿಂದ ಭಗವತ್ಪಾದರ ಶಿಷ್ಯರು, ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಅಂತ 4 ಮಾತುಗಳಲ್ಲಿ ಅವರ ಪರಿಚಯವನ್ನ ಮುಗಿಸಿದ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.